ಆತ್ಮೀಯ ವೀಕ್ಷಕರ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಸಾಕಷ್ಟು ನೀವೆಲ್ಲ ನಿಮ್ಮ ಸಹಕಾರದಿಂದ ನಮ್ಮ ಯೂಟ್ಯೂಬ್ ಚಾನಲಿಂದ ಭಾಳಷ್ಟು ಜನ ನೋಡ್ತಕ್ಕಂಥವ್ರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾಯಿದೆ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ನಿಮಗೆ ನನ್ನ ಕಡೆಯಿಂದ ಒಂದು ಹೃದಯಪೂರ್ವಕ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಇವತ್ತು ಹೇಳುವಂಥದ್ದು ಏನಂದರೆ, ಇವತ್ತು ಕರ್ನಾಟಕ ರಾಜ್ಯ ಈ ಬೇಸಿಗೆಯಲ್ಲಿ ಎಲ್ಲ ಕಡೆಗೂ ನೀರಿನ ಹಾಹಾಕಾರ ಕಾಣಿಸ್ತಾ ಇದ್ವಿ. ಮಲೆನಾಡಿನ ಭಾಗದಲ್ಲಿ ಬೋರ್ವೆಲ್ಗಳ ವಿಫಲತೆ ಕಾಣಿಸ್ತಾ ಇದೆ. ಒಂದು ತೀರ್ಥಹಳ್ಳಿ ಅಕ್ಕಪಕ್ಕದಲ್ಲಿ ಕೋಣಂದೂರು, ರಿಪ್ಪನ್ಪೇಟೆ, ದೂನ, ಇನ್ನೆಂಡರ ತೀರ್ಥಹಳ್ಳಿ ಭಾಗದಲ್ಲಿ, ಆರಗ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಸಾಕಷ್ಟು ಮಂಡಗದ್ದೆ ಪಕ್ಕದಲ್ಲೇ ತುಂಗಾ ನದಿ ಹೋಗ್ತಾ ಇದೆ. ಅಲ್ಲಿ ಸಹ ಕೊಳವೆ ಬಾವಿಗಳು 600-700 ಅಡಿ ಹೋದರೂ ನೀರು ಸಿಗ್ತಾಯಿಲ್ಲ. ಹಾಗಾಗಿ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ತೀರ್ಥಹಳ್ಳಿ ಪ್ರದೇಶದಲ್ಲಿ ಬೀಳುವಂಥ ಮಳೆ ಎಷ್ಟು ಗೊತ್ತಾ? 2000 ಮಿಲಿಮೀಟರ್ಗೂ ಜಾಸ್ತಿ ಮಳೆ ಬರ್ತದೆ. ಇಂದು ಗೊತ್ತಿರಲಿ, ಶಿವಮೊಗ್ಗ ಜಿಲ್ಲೆ ಆಗುಂಬೆ ಬರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆ ಒಳಗೆ. ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಆಗುಂಬೆ ಪ್ರದೇಶದಲ್ಲಿ. ಅಕ್ಕಪಕ್ಕದ ನಮ್ಮ ಬಾಳೆಬೆರೆ ಘಾಟ ಆಗ್ಬೋದು, ಆಗುಂಬೆ ಘಾಟ ಆಗ್ಬೋದು, ಈ ಪ್ರದೇಶದಲ್ಲಿ ಹೆವಿ ರೈನ್ಸ್. ಅದರ ಪಕ್ಕದಲ್ಲಿರ್ತಕ್ಕಂಥದ್ದೇ ಒಂದು ತೀರ್ಥಹಳ್ಳಿ. ಇಂಥ ಒಂದು ತೀರ್ಥಹಳ್ಳಿಯಲ್ಲಿ ತುಂಗಾ ಹುಟ್ಟುವಂಥ ಜಾಗ ಇಲ್ಲೇ ಹರಿತದೆ. ತುಂಗಾ ಮೂಲನೇ ಇಲ್ಲಿದೆ. ಇಂಥ ಪ್ರದೇಶಗಳಲ್ಲಿ ನಾವು ನೀರಿಲ್ಲ, ಅಡಿಕೆ ತೋಟ ಒಣಗ್ತಾ ಇದೆ, ಬೋರ್ವೆಲ್ಗಳ ಭರಾಟೆ, ಸಾಕಷ್ಟು ಬೋರ್ವೆಲ್ ಹರಿ ಸಿಗ್ತಾ ಇಲ್ಲ. ಬೋರ್ವೆಲ್ ಎಷ್ಟು ಕೊರಿಬೇಕು, ಕೇಸಿಂಗ್ ಪೈಪ್ ಪ್ರಾಬ್ಲಮ್ಮು, ಬೋರ್ಡರ್ಸ್ ಪ್ರಾಬ್ಲಮ್ಮು, ಸಿಲ್ಟ್ ಪ್ರಾಬ್ಲಮ್ಮು, ತರೇವಾರಿ ಸಾವಿರಾರು ರೂಪಾಯಿ, ಅಷ್ಟು ಲಕ್ಷಾಂತರ ರೂಪಾಯಿ ಅಷ್ಟು ಹಣವನ್ನು ಬೋರ್ವೆಲ್ ಕೊರೆಸಲಿಕ್ಕೆ ಮೋಟಾರ್, ಪೈಪು, ಪಂಪ್ ಇತ್ಯಾದಿ ಖರ್ಚು ಮಾಡ್ತಾಯಿದ್ದೀವಿ. ಮತ್ತು ಪಾಯಿಂಟ್ ಮಾಡೋರು ಒಳ್ಳೆಯದು ಸಿಗ್ತಾಯಿಲ್ಲ. ಈ ಥರದಲ್ಲಿ ಬೇರೆ ಬೇರೆ ಪ್ರಯತ್ನಗಳು ಮಾಡ್ತಕ್ಕಂಥವ್ರ ಸಂಖ್ಯೆ ಒಂದು ಕಡೆ ಇದ್ದರೆ, ಕೆಲವೊಂದು ರೈತರು ಇದ್ದಾರೆ, ವಿಶೇಷವಾದಂಥ ರೈತರು, ಇವತ್ತು ತೋರಿಸ್ತಕ್ಕಂಥ ರೈತರು. ಇವರು ಅನಂತ ಭಟ್ರು. ತೀರ್ಥಹಳ್ಳಿಯಿಂದ ಕೇವಲ ಒಂದು 3 ಕಿಲೋಮೀಟರ್ ದೂರದಲ್ಲೇ ಇವರದ್ದೊಂದು 5 ಎಕರೆ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಒಳಗೆ ಅವ್ರು ಮಾಡಿರ್ತಕ್ಕಂಥ ಮೊದಲನೇ ಕೆಲಸ ಏನು ಗೊತ್ತಾ? ಒಂದು ಕೃಷಿ ಹೊಂಡ, ಕೆರೆಯನ್ನು ಮಾಡುವಂಥ ಕೆಲಸ ಮಾಡೋದು. ಈ ಕೆರೆಯಲ್ಲಿ ನೋಡಿ, ಇವತ್ತು ಇಂಥ ಮಾರ್ಚ್ ತಿಂಗಳಲ್ಲಿದ್ದೀವಿ, ಬಿರು ಬೇಸಿಗೆ ಇನ್ನೇನು ಏಪ್ರಿಲ್ ಪ್ರಾರಂಭ ಆಗಬೇಕು, ಯುಗಾದಿ ಹಬ್ಬದ ಹತ್ತಿರದಲ್ಲಿದ್ದೀವಿ. ಇಂಥ ಒಂದು ಅವರ ಕೆರೆ ಒಳಗೆ ಇವಲ್ಲೂ ಅರ್ಧದಷ್ಟು ನೀರಿದೆ. ಪ್ರತಿಯೊಬ್ಬರು ಅವರ ಭತ್ತದ ಗದ್ದೆ ಅಂತ ಏನು ಹೇಳ್ತೀವಲ್ಲ, ಅಷ್ಟು ತಗ್ಗು ಭೂಮಿಯಲ್ಲಿ ನಾವೊಂದು ಕೆರೆಗಳು ಮಾಡಿಕೊಂಡ್ರೆ ಇದು ಒಂದು ಕೆರೆ ಕಮ್ ಬಾವಿ ಕಮ್ ಕಲ್ಯಾಣಿ ಅಂತ ಹೇಳ್ಬೋದು. ಈ ಥರ ಮಲ್ಟಿಪರ್ಪಸ್ ಆಗ್ತದೆ. ಈ ಜಾಗದಲ್ಲಿ ಮೇಲ್ಜಲ ಅಂದರೆ ಶಾಲೋ ಅಕ್ವಿಫರ್ಸ್, ಮೇಲ್ಮಣ್ಣಲ್ಲಿರ್ತಕ್ಕಂಥ ನೀರು ಏನಿದೆಯಲ್ಲ, ಸಾಕಷ್ಟು ನೀರಿರ್ತದೆ. ಬಾವಿಗಳಲ್ಲಿ ನೀರು ಹೊಸಲಿಕ್ಕೆ ಹೊರಗೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಅಟ್ಲೀಸ್ಟ್ ಹೇಳ್ಬೋದು, ನನಗೆ ರಿಕ್ವೈರ್ಮೆಂಟ್ ಸಹ ತುಂಬ ಬೇಕು ಅಂತೇಳಿ, ನಿಮ್ಮ ರಿಕ್ವೈರ್ಮೆಂಟಲ್ಲಿ ಅಟ್ಲೀಸ್ಟ್ ದಿನಕ್ಕೆ 3-4 ತಾಸು ಕೊಡುವಷ್ಟು ನೀರು ಈ ಒಂದು ಬಾವಿಗಳಲ್ಲಿ, ಕಲ್ಯಾಣಿಗಳಲ್ಲಿ, ಹೊಂಡಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಥರದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಜಾಗದಲ್ಲೇ ಇಂಥ ಒಂದು ಬಾವಿಗಳು ಮಾಡಿ. ಈ ಥರ ಬಾವಿ ಮಾಡಲಿಕ್ಕೆ ನಮಗೆ JCB, ಹಿಟಾಚಿ ಕಷ್ಟ ಆಗುತ್ತೆ ಅಂತಂದರೆ ಲಾಂಗ್ ಬೂಮ್ ಎಕ್ಸ್ಕವೇಟರ್ ಅಂತ ಬರ್ತದೆ. ಈ ಥರ ಜಾಸ್ತಿ ಉದ್ದ ಹ್ಯಾಂಡಲ್ ಇರ್ತಕ್ಕಂಥ ಒಂದು JCB, ಹಿಟಾಚಿ ಮಾದರಿ ವೆಹಿಕಲ್ಸ್ ತರಿಸಿ ನೀವು ಆಳದ ಬಾವಿ ಮಾದರಿಯ ಕೆರೆಗಳನ್ನ ಮಾಡಿಕೊಂಡ್ರೆ ಖಂಡಿತ ಅತಿ ಹೆಚ್ಚು ನೀರನ್ನ ಪಡಿಬೋದು ಅನ್ನಲಿಕ್ಕೆ ಇಂಥ ಒಂದು ಕೇಸ್ ಸ್ಟಡಿ ಸಾಕ್ಷಿ. ಇವರು ನಮ್ಮ ಭಟ್ರದ್ದು ಏನು ಕೃಷಿ ಭೂಮಿ ಇದೆಯಲ್ಲ ನೋಡಿ, ನನಗೆ ನೀರಿನ ಬಣ್ಣ ನೋಡಿದ್ರೆ ಖುಷಿಯಾಗುತ್ತೆ. ಇಂಥ ಒಂದು ಬಿರಿ ಬೇಸಿಗೆಯಲ್ಲಿ ಅವ್ರದ್ದು 650 ಅಡಿ ಬೋರ್ ಫೇಲ್ ಆಗಿದೆ. ಇಲ್ಲಿ ಹೊಂಡದಲ್ಲಿ 5 ಅಡಿಗೆ ನೀರಿದೆ. ನೋಡಿ ಎಷ್ಟು ಸೃಷ್ಟಿಯಲ್ಲಿ ಎಷ್ಟು ವ್ಯತ್ಯಾಸ ಅನ್ನಲಿಕ್ಕೆ 2 ಮಾದರಿಗಳು ತೋರಿಸ್ತೇನೆ. ಅನಂತ ಭಟ್ರದ್ದು ಬೋರ್ಗಳು 8 ಕೊರೆದಿದ್ದಾರೆ, 4 ಫೇಲ್ ಆಗಿದೆ, 4 ಪಾಸ್ ಆಗಿದೆ. ಆದರೆ ನನಗೆ ವಿಟ್ನೆಸ್ ಏನಂತಂದರೆ ಈ ಒಂದು ಬಾವಿ ಕಲ್ಯಾಣಿಯಲ್ಲಿ ನೀರಿದೆ. ಹಾಗಾಗಿ ಪ್ರತಿಯೊಬ್ಬರು ಮಲೆನಾಡಿನಲ್ಲಿರ್ತಕ್ಕಂಥ ರೈತರಿಗೆ ಇದೊಂದು ವರದಾನ. ನಿಮ್ಮ ಜಾಗದಲ್ಲಿ ಇಂಥ ಒಂದು ಕೆರೆಗಳು ಮಾಡಿಕೊಂಡ್ರೆ ಸಾಕಷ್ಟು ನೀರನ್ನ ಪಡೀಲಿಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 4-5 ಆರು ಒಂದೊಂದಲ್ಲ, ಬೇಲಿ ಎಲ್ಲ ಸುತ್ತ ಮಾಡೋದಲ್ಲ, ಗಟ್ಟಿ ಮಾಡೋದಲ್ಲ. ಅದೇ ಇವರು ಜಿಯೋ ವಾಟರ್ ಹಾರ್ವೆಸ್ಟಿಂಗ್ನವ್ರು ಇವರು. ಜಿಯಾಲಜಿಸ್ಟ್. ಸರ್, ಇದು ಡೆಪ್ತ್ ಎಷ್ಟಿದೆ ನೀರು? ಸರ್, ಈಗ ನನ್ನಂದಾಗಿ 4 ಅಡಿ ಇದೆ. 4 ಅಡಿ ಇದೆ. 12 ಅಡಿ ಆಳ ತೋರಿಸಿದ್ ನಾನೀಗ. ಓಕೆ, ಫುಲ್ ಆಗಿ ಹೋಗಿತ್ತು. ಸರ್, ಇದು ಉದ್ದ ಆಗಲೇ ಎಷ್ಟಿದೆ? ಉದ್ದ 200 ಅಡಿ. 200 ಅಡಿ ಎಷ್ಟು ಉದ್ದ? ಇದು 50. 250. ಆಳ ಎಷ್ಟಿದೆ? ಆಳ ಅದೇ 12 ಅಡಿ ಮೇಲಿಂದ 12 ಇಲ್ಲವರೆಗೆ. ಓಕೆ. ಇದ ಸುತ್ತ ಅದು ಅವರಿಗೆ ಗೊತ್ತು ಸರ್, ನಾನು ಕರ್ಕೊಂಬಂದು ತೋರಿಸ್ತಾ ಇದ್ದೀನಿ ನನ್ನ ಜಮೀನನ್ನ. ಓಕೆ, ಇದು ಮಳೆಗಾಲದಲ್ಲಿ ಫುಲ್ ಆಗುತ್ತೆ? ಫುಲ್ ಆಗಿ ಒಟ್ಟು ಉಪ್ಪು ಹೋಗ್ತಾ ಇತ್ತು ಸರ್. ಉಪ್ಪು ಹೋಗೋಷ್ಟು ಮಳೆ ನೀರಿದೆ. ಈಗ ಇದು ಪಂಪ್ ಹಾಕ್ತಿದ್ರೆ ನೀರು ಇಷ್ಟು ಮತ್ತೆ ಬರುತ್ತಾ ಗೊತ್ತಿಲ್ಲ? ಪಂಪ್ ಹಾಕಿದ್ರೆ ಅವಾಗ ತೋಡಷ್ಟೊತ್ತಿಗೆ ಲಾಸ್ಟ್ ಮೇ ಎಂಡಲ್ಲಿ ತೆಗ್ಸಿದ್ದು, ತೋಡಷ್ಟೊತ್ತಿಗೆ ಒಂದು 2 ಅಡಿ ನೀರು ಬಂತು. ಅಲ್ಲಿಗೆ ನಿಲ್ಸ್ಬಿಟ್ಟು ನಾನು ಕೆಳಗಡೆ ಜೇಡಿ ಮಣ್ಣು ಬಂತು. ಜಾಸ್ತಿ ಆಳ ತೋಡ್ಸಕ್ ಹೋಗಿಲ್ಲ. ಜೇಡಿ ಮಣ್ಣು ಬಂತು. ಜೇಡಿ ಮಣ್ಣು ಬಂತು. ಜೇಡಿ ಮಣ್ಣೆ ಅಲ್ಲೆಲ್ಲ ಇದೆ ನೋಡಿ, ಬೆಳೆ ಇಲ್ಲೆಲ್ಲ ಜೇಡಿ ಮಣ್ಣೆ ಅಷ್ಟೇ ತೋರಿಸಿ. ಓಕೆ 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 ಸರ್, ಈಗ ಇದು
ಕೆರೆ ಸ್ವಂತ ಇದೆ, ಸ್ಕೀಮಲ್ಲಿ ಮಾಡಿದ್ದ? ಇಲ್ಲ ಎಂಥದ್ದು ಸ್ಕೀಮ್ ಏನೇನು ಸರ್ ಸ್ವಂತ ಎಷ್ಟು ಲೀಟರ್ ಕೆಪಾಸಿಟಿ ಅಂತ ಇರೋದು ಒಂದು ಐಡಿಯಾ ಉಂಟಾ? ನಮ್ಗೆ ಐಡಿಯಾ ಆಗಲ್ಲ ಸರ್, ಅದಷ್ಟು ಎಷ್ಟಾಗುತ್ತೆ ಸರ್ ಲೆಕ್ಕಾಚಾರದಲ್ಲಿ ಹೇಳ್ತೀನಿ, ಅಡಿ ಲೆಕ್ಕದಲ್ಲಿ ಹೇಳ್ತೀನಿ. 200 × 50 ಬರುತ್ತೆ. 2500 1000 ಸ್ಕ್ವೇರ್ 12 ಫೀಟ್ ಆಳ. 12 ಫೀಟ್ ಆಳ. ಈಗ ಒಂದು 4 ಅಡಿ ಡೌನ್ ಆಗಿದೆ, ಖಾಲಿ ಆಗಿದೆ ಅಲ್ಲ? 4 ಅಡಿಗಿಂತ ಜಾಸ್ತಿ ಖಾಲಿ ಆಗಿದೆ. ಖಾಲಿ ಅಲ್ಲ, ಫುಲ್ ಜಾಸ್ತಿ ಇತ್ತು. ಒಂದು 8 ಅಡಿ 8 ಅಡಿ ನೀರು ಫುಲ್ ಇತ್ತು. ಈಗ ಒಂದು 4 ಅಡಿ ಇರ್ಬೋದು ನೀರು. ನೀರು 4 ಅಡಿ ಅಷ್ಟೇ ಈಗ ಇರೋದು ಅಷ್ಟೇ. ಓಕೆ ಓಕೆ. ನೀರು ಕ್ಲಿಯರ್ ಇದೆ ನೋಡಿ, ಎಷ್ಟು ಕ್ಲೀನ್ ನೀರು ಸರ್. ಅದೇ ಹೇಳಿದ್ದು, ಜೇಡಿ ಮಣ್ಣಿನಲ್ಲಿ ನೀರು ಕ್ಲಿಯರ್ ಆಗುತ್ತೆ ಸರ್. ಜೇಡಿ ಮಣ್ಣು ಕೆಳಗಡೆ ಬಂದರೆ ನೀರು ಕ್ಲಿಯರ್ ಆಗುತ್ತೆ ಸರ್. ಈ ಥರ ಪಾಂಡ್ ಮಾಡಲಿಕ್ಕೆ ನಿಮ್ಮ ಮಲೆನಾಡಲ್ಲಿ ಭಾಳಷ್ಟು ಜನ ಒಪ್ಪೋದಿಲ್ಲ, ಯಾಕಂದ್ರೆ ಇಷ್ಟೊಂದು ಜಾಗ ವೇಸ್ಟ್ ಆಯ್ತಲ್ಲ ಅಂತ ಹೇಳ್ತಾರೆ. ವೇಸ್ಟ್ ಆಗಿತ್ತಂತಲ್ಲ, ನಮಗೆ ನೀರು ಬೇಕಲ್ಲ, ಬೇಕೇ ಬೇಕಲ್ಲ. ಬೋರ್ ಫೇಲ್ಯೂರ್. ಸರಿಗೆ ನೀವು ಒಟ್ಟು ಎಷ್ಟು ಬೋರ್ ಕೊಡ್ಸಿರೋದು? ನಾನು 8ರಲ್ಲಿ 4 ಆಗಿದೆ. 8 ಬೋರ್ ಕಳಿಸಿ. 8 ಬೋರಲ್ಲಿ ತೊಡೆದು 8 ಬೋರ್, 8ರಲ್ಲಿ 4 ಫೇಲ್ಯೂರ್ ಆಯಿತು. 4 ಫೇಲ್ಯೂರ್ ಆಯಿತು. 3 2.5 ಇಂಚ್ ಬಂತು, ಒಂದು 4 ಇಂಚು ಅಂತ ಹೇಳಿದ್ರು. ಒಟ್ಟು 10 ಇಂಚು ನೀರು ನನಗೆ ಸಫಿಷಿಯೆಂಟ್. ಈಗ ಒಂದರಿಂದನೇ ಸಾಕು, ಈಗ ಯಾವುದು ಬೇಡ. ಈಗ ಬಂದಿರೋದು ಒಂದರಿಂದನೇ ಮೇಂಟೈನ್ ಮಾಡ್ತೀನಿ. ವಾರಕ್ಕೆ ಒಂದ್ಸತಿ ಎಲ್ಲದಕ್ಕೂ ಸಿಗುತ್ತೆ, ಫುಲ್ಲು ವಾರಕ್ಕೆ. ಎಷ್ಟು ಡೀಪ್ ಹೋಗಿದ್ದಾರೆ ಹಾಳ? ಯಾವುದು ಅದೇ ಬೋರ್ ಸರ್, 650 ಅಡಿ. 650 ಅದೇ ಎಷ್ಟು ಸರ್? ಅವ್ರದ್ದು ಇಲ್ಲೇ ಚೆನ್ನಾಗಿ ಬಂದಿದ್ದು. ಅವ್ರದ್ದು ನೋಡಿನೇ, ಅವ್ರದ್ದು ತೋಟದವನೇ ನಂಗೆ ಇಲ್ಲಿ ತೋಡ್ಕೊಟ್ಟಿದ್ದು. ಅವ್ರದ್ದು ಅಷ್ಟೇ ಚೆನ್ನಾಗಿ ಬಂದಿದೆ. 650 650 ಬಂದಿದೆ ಅವರಿಗೆ. ಒಳ್ಳೆ ನಾಲ್ಕು ಅಂದರೆ ಈ ತೀರ್ಥಹಳ್ಳಿ ಸಹ 650 700 800 ಹೋಗ್ತಾ ಇದ್ದಾರೆ. ಬೇಗ ಸಿಕ್ಕೋದು ಇದೆ. ಅದೇ ನಮ್ಮ ನಮ್ಮ ಸಡ್ಗರ ಮನೇಲಿ ನಾನೇ ತೋರಿಸಿದೆ. ಅವನು ನಮ್ಗಿಂತ ಸ್ವಲ್ಪ ನೀರು ಜಾಸ್ತಿ ಬಂತು. ಅವನು 350 ಅಡಿಗೆ ಬಂದ್ಬಿಡ್ತು ನೀರು. ಓಕೆ ಅಷ್ಟೇ. ಅವನಿಗೆ 1,15,000ಕ್ಕೆ ಬೋರ್ ಆಯ್ತು. ನನಗೆ ಜಾಸ್ತಿ ಆಗೋಯ್ತು, ಒಂದು 2ರಷ್ಟು ಆಯ್ತು. ತೋಡಿದ 650 ಕೇಸಿಂಗ್ ಪೈಪು. ಜೆ ಪೈಪ್ ಅಲ್ವಾ? ಕಾಸ್ಟ್ಲಿ ಅದೇ ಬರೋದು ಜಾಸ್ತಿ. ಪೈಪ್ ಕಾಸ್ಟ್ಲಿ ಅಷ್ಟೇ. ಮತ್ತೆ ಅವನಿಗೆ ನಾನು ಬೇಗ ಮಾಡಿಸಿದೆ, ನವೆಂಬರ್ನಲ್ಲಿ ಮಾಡಿಸಿದೆ. ಅವನಿಗೆ ಅಡಿಗೆ 30 ರೂಪಾಯಿ ಉಳಿತು. 100 ಅಡಿಯಿಂದ ಸ್ಟಾರ್ಟ್ ಆಯ್ತು. ನಮ್ಗೆ 130ರಿಂದ ಸೀಸನ್ ನೋಡಿದವನ ನನಗೆ ಹೇಳಿದ್ದಕ್ಕೆ ಅವ್ರಿಗೆ ಕಡಿಮೆ ಹಾಕಿಕೊಟ್ಟ. ಅವನಿಗೆ ಹಂಗೆ ಹೋಯ್ತು. ನನಗೆ 1.5 ಲಕ್ಷ 2 ಲಕ್ಷ ಆಯ್ತು, ಅವನಿಗೆ 1.25 ಲಕ್ಷಕ್ಕೆ ಆಗೋದು. ಇದು ಕಾಡ್ಕೋಣಕ್ಕೋಸ್ಕರ ಅರ್ಶಿನ ಹಾಕಿರೋದು ಬೇಲಿ. ಕೆಳಗಡೆ ಕರೆಂಟ್, ಮೇಲ್ಗಡೆ ಸುಮ್ಮನೆ ಬಣ್ಣ. ಒಂದೇ ಬೇಲಿ. ಅವರು ಕಾಡ್ಕೋಣ ಬರ್ತಿತ್ತು ಇಲ್ಲಿಗೆ. ಸರ್, ಇದು ನೀವು ನೋಡಿದೆಲ್ಲ ಕಾಡ್ಕೋಣ ಸುಮಾರು ಸರಿ? ಸುಮಾರು ಸತಿ ನೋಡಿ. ಒಟ್ಟು ಮಲೆನಾಡಲ್ಲಿ ಇಲ್ಲೇ ಸರ್ ಫೋಟೋ ಎಲ್ಲ ಇದೆ ನನ್ನ, ನೋಡಿದೆ ನಾನು ಬೇಕಾದ ಸರ್. ನಾನು ನಿತ್ರ ಕಾಣಲ್ಲ, ಇಷ್ಟ ಹತ್ರ ಬರ್ತಾರೆ. ಆಚೆಗೆ ನಾನು ನಿತ್ರ ಕಾಡ್ಕೊಂಡದಿಂದ ಕಾಣಲ್ಲ, ಆಚೆಗೆ ನಿತ್ರ ಒಟ್ಟು ಹತ್ರ ಇರ್ತಾವ. ಅಲ್ಲ, ಈ ಬೇಲಿ ಜಂಪ್ ಬೇಲಿ ನೀವು ಹೋಗಿಲ್ಲ ಅಂದ್ರೆ ಇಲ್ಲೇ ನಿಂತು ನೆಗೆದು ಹಾರಿಬಿಡುತ್ತೆ. ಅಂದ್ರೆ ಸುಮಾರು ಒಂದು ಈ ದೊಡ್ಡ ತೋಟದಿಂದ ಆಚೆ ಜಗ್ ಬಿಡುತ್ತೆ. ಆಚೆ ಕಡೆ ಜಗಿತ್ತೆ ಸರ್, ಜಗಿತ್ತೆ. ಅದಕ್ಕೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಈಗ ಅಲ್ಲಿಂದ ಬರ್ತಾವೀಗ ಅವಕ್ಕೆ ನುಸಿ ಅಲ್ಲ ಕಾಡ್ಕೊಂಡು. ಇಲ್ಲಿ ನುಸಿ ಹಾಕೋದ್ರೆ ಇದು ಯಾವ ಲೆಕ್ಕಕ್ಕೂ ಇಲ್ಲ. ನಿತ್ಕೊಳ್ಳಕ್ ಆಚೆ ಕಡೆ ಹೋದ್ರಾಗಲ್ಲ. ಅವಾಗ ಬಂದಿದೆ ಇದಕ್ಕೆ ಇದಕ್ಕೆ ಮಣ್ಣು ಹಾಕಿ ಇನ್ನು ಸೊಟ್ಟಾಗಿರ್ಲಿಲ್ಲ ನೋಡಿ. ಇಲ್ಲೆಲ್ಲ ಕಾಲು ಹೊಂಡ ಹೋದೆ, ಆಮೇಲೆ ಬಂದಿಲ್ಲ ಸರ್. ಅವರೇ ನಾವು ಫೋಟೋ ಕಳ್ಸಿದ್ದು ಅಲ್ಲಿಂದ ಇಲ್ಲಿಗೆ ಹಾಕಿ ಅಲ್ಲಿ ನಿತ್ಕೊಂಡು ಫೋಟೋ ಹೊಡೆದಿದ್ದವ್ರು. ಓಕೆ ಸರಿ. ಇದೆಲ್ಲ ತೋಟಲ್ಲಿ ಮಳೆಗಾಲದಲ್ಲೂ ಫುಲ್ ಹೋಗುತ್ತಲ್ಲ ನೀರು? ನೀರು ಹೋಗುತ್ತೆ. ಈಗ ಗುಡ್ಡದಿಂದ ಹೇಳಿ ಬಂದಿದ್ದು ನೀರು. ಆ ಕಡೆ ಮಳೆ ನೀರು ಉಪಯೋಗಿಸಲ್ಲ, ಮಳೆಯಲ್ಲಿ ಯಾವ್ದಲ್ಲ ನೀರು. ಆ ಕಡೆ ಏನಾದ್ರು ಹೋಗ್ಬೇಕಾ? ಬೇಡ ಸರ್, ಬೇಡ. ಇದು ಕೃಷಿ ಕೆರೆ ಮಾತ್ರ ಒಳ್ಳೆ ಕೆಲಸ ಮಾಡಿದ್ದೀರಾ. ಮತ್ತೆ ಈ ನೀರು ಕ್ವಾಲಿಟಿ ಅಂತ ಏನಿದೆಯಲ್ಲ, ಖಂಡಿತ ತುಂಬಾ ಶುದ್ಧವಾದ ನೀರು, ಶುದ್ಧ ನೀರು. ಮತ್ತೆ ಏನಂತಂದ್ರೆ ಮೇಲೆ ಹೊಡೆದಿದ್ದು ಹಿಂಗೆ ಬಂದ್ಬಿಡುತ್ತೆ. ಕೃಷಿ ಹೊಂಡ ಬರುತ್ತಲ್ಲ. ಇದು ತೆಗೆದಿದ್ದ ಮಣ್ಣೆಲ್ಲ ಇಲ್ಲೇ ಡಂಪ್ ಮಾಡಿದಿಲ್ಲ? ಇಲ್ಲ ಸರ್, ಸ್ವಲ್ಪ ರಸ್ತೆ ಅಲ್ಲ, ಬರುತ್ತೆ ಖಾಲಿ ಜಾಗ ಇದೆ ಗುಡ್ಡಲ್ಲಿ. ಅಲ್ಲಿ ಕೆರೆ, ಅಲ್ಲಿ ಅವ್ರದ್ದು ಜಾಗ ಇದ್ದಿದ್ದು ಹೈವೇ ಪಕ್ಕದಲ್ಲಿ ಒಂದು ಸೇತುವೆ ಮಾಡಿ ಆ ಕಡೆ ಈ ಕಡೆ ಹೈವೇ ಏರ್ಸಕ್ಕೆ ತಗೊಂಡೋದ್ರಲ್ಲ. ಒಂದು 500 ಟ್ರಕ್ ಹಾಕಷ್ಟು ಜಾಗ ಇದ್ದಿತ್ತು. ಅಲ್ಲಿ ತಗೊಂಡೋಗಿ ಡಂಪ್ ಮಾಡಿದ್ರು. ತೋರಿಸ್ತಿಲ್ಲ, ಇಲ್ಲೇ ಗುಡ್ಡ ನಮ್ದು ಆಚೆ ಕಡೆ ಪಕ್ಕಕ್ಕೆ ಕಾಣುತ್ತೆ. ಆ ಜಮೀನು ಅಂತ ಹೇಳಿದೆಲ್ಲ ಕೇಳಿದ್ರಲ್ಲ, ಅದ್ರಲ್ಲಿ ಡಂಪ್ ಮಾಡಿದ್ರು. ಈಗ ಕಾಡ್ಕೋಣ ಬಂದು ಇದು ನೀರು ಕುಡಿಲಿಕ್ಕೆಲ್ಲ ಬರುತ್ತೆ? ಇಲ್ಲಿ ಬರಲ್ಲ ಸರ್, ಈಗ ಹೆದರಿಕೆಗೋಸ್ಕರ ಬರಲ್ಲ. ಈಗ ಅಲ್ಲೆಲ್ಲ ಹಳೆ ಕೆಳಗೆ ಹೋಗ್ತಾ ಇರಲ್ಲ. ನೀರು ಕುಡಿಯಕ್ಕೆ ಬರೋದೇ ನೋಡಿ. ಈಗ ಮಾರ್ಚ್ ತಿಂಗಳಲ್ಲಿದ್ದೀವಿ. ಮಾರ್ಚಲ್ಲೂ ನಿಮ್ಮ ಹೊಂಡದಲ್ಲಿ ಕೇವಲ ಇಷ್ಟು ನೀರಿದೆ ಅಂದ್ರೆ ಅಲ್ವಾ? ಇದೊಂದು ಒಳ್ಳೆ ಬೆಳವಣಿಗೆ ಇದೆ. ಅಂದ್ರೆ ಇಲ್ಲೇ ತೋರ್ಸಕ್ಕೆ ಅವನಿಗೆ ಹೇಳಿದ್ದು ಕೆರೆದು ಇಲ್ಲಿ ಸೇರ್ತಾ ಅಲ್ಲಿಗಿಂತ ಬರುತ್ತೆ ಸರ್ ಅಂತ. ಇಲ್ಲೆಲ್ಲ ತೋರಿಸಿದೆ ನಮಗೆ. ಇದನ್ನು ಒಂದು ಇದು ಮಾಡ್ಬೇಕಲ್ಲ ಅಂತ ಲಾಸ್ಟಿಗೆ ಇದನ್ನು ತೋರಿಸಿ ಇಟ್ಟಿದ್ದೇನೆ, ಹಂಗೆ ಇಟ್ಕೊಂಡಿದ್ದೀವಿ ಸರ್. ನೋಡಿ, ಈಗ ನಮ್ಮ ಕಡೆ ಕೆಲವು ಕಡೆ ಇದಕ್ಕೆ ಮೆಂಬ್ರೇನ್ ಹಾಕುವಂಥದ್ದು ಎಲ್ಲ ಮಾಡ್ತೀವಿ. ನಿಮ್ಮ ಭಾಗದಲ್ಲಿ ಏನು ಅದು ಅಗತ್ಯ ಇಲ್ಲ.